ಡ್ರೀಮ್ ಅಂತ. ನಾವು ಯಾವ ಮೂವಿಗೆ ಬಂದಿದ್ದೀವಿ? ಯಾವ ಕಲರ್ ಬೇಕು ನಿಮ್ಗೆ? ಯಾವ್ಯಾವ ಕಲರ್ ಬೇಕು ತಗೊಳ್ಳಿ. ತೇಜ್ಗೆ ಇಷ್ಟ ಆಯ್ತು ಅಂತ ತಗೊಂಡಿದ್ದೀನಿ. 2 minutes ಬಾಯ್. ಇವತ್ತು ನಾನು ಒಂದು ಸ್ಕೂಲ್ ಡೇ ಫಂಕ್ಷನ್ಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಡ್ರೈವ್ ಮಾಡಿ 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 ನಿದ್ದೆ ಬರ್ತಾ ಇದೆ. ಸಂಜು ತಿನ್ನಕ್ಕೆ ಏನಾದರೂ ತರ್ತೀನಿ ಅಂದರು. ಅವ್ರ ಆಲ್ ಟೈಮ್ ಫೇವ್ರೆಟ್ ಕ್ರೀಮ್ ಬನ್. ನಾನು ಇಲ್ಲಪ್ಪ ಸೌಂಡ್ ಬರ್ತಾ ಇರಲಿಲ್ಲ. ನಾನು ಹೆಣ್ಮಕ್ಳ ಕಡೆ. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಟೋಕನ್ ಆಫ್ ಲವ್. 10 ಗಂಟೆಯ ಸಮಯ, 10:15 ಆಯಿತು. ವಿಡಿಯೋ ನಾವು ಯಾವ ಮೂವಿಗೆ ಬಂದಿದ್ದೀವಿ? ಸೂರ್ಯನ. ಕಮೆಂಟ್ ಮಾಡಿ ಅಲ್ಲ, ಆಮೇಲೆ ರಿವ್ಯೂ ಕೊಡ್ತೀನಿ. ತೇಜು ಎಷ್ಟು ಡೀಸೆಂಟಾಗಿ ಹೇಳ್ತಾಳೆ ಕ್ಯಾಮ್ರಾ ಅನ್ನೋದ್ರೆ. ನನ್ನ ಕೈಯೇ ಹೋಗ್ತಿರು, ಕೈ ಕಾಣ್ತಿರೋ. ನಾವು ಯಾವ ಮೂವಿಗೆ ಹೋಗಿದ್ವಿ ಗೊತ್ತಾ? ಸೂರ್ಯಣ್ಣ. ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ನಿಜ ಹೇಳು, ಚೆನ್ನಾಗಿತ್ತು ಬಿಡು. ಮುಚ್ಬಿಟ್ಟು ಇವತ್ತು ಹಂಗೆ ಮಾಡ್ತೀನಿ ನೋಡಿ, ಡ್ರೀಮ್ ಅಂತ. ತುಂಬ ಚೆನ್ನಾಗಿದೆ. ಎಲ್ಲಿ ದೋಸ್ತು? ಗೋಲ್ಡ್ ಪರ್ಚೇಸ್ ಮಾಡೋದು ನನ್ನ ಫ್ರೆಂಡ್ಸು. ನಾನು ಏನೇನೋ ಮಾತಾಡ್ತಿದ್ದೀನಿ. ಬ್ಯಾಗ್ ಇಷ್ಟ ಆಯಿತು. ಸರಿ, ಆಫರ್ ಆದಾಗ ಬರೋಣ. ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಆದರೂ ಇದು ಸೆಕೆಂಡ್ ಟೈಮ್ ನಾವೆಲ್ಲ ಗಿಫ್ಟ್ ಶೇರ್ ಮಾಡ್ತಾ ಇರೋದು. ಆದರೆ ಈ ಸಲ ಡಬ್ಬ ಗಿಫ್ಟ್ ತಂದಿದ್ದೀವಿ. ಹಂಗೆ ನಂದು ಮಾಡು. ಏನು? ಯಾವ ಬ್ಯಾಗು? ಅದೇ ಏನು ತಂದಿದ್ಯಾ? ವಾಟರ್ ಬಾಟ್ಲ್ ಐತೆ. ಏನು? ಟೋಟಲ್ 5 ತಗೊಂಡಿದ್ದೀನಿ. ಅಂದಿಗೂ ಸೇರ್ಕೊಂಡವಳೆ. ಶ್ವೇತಂಗೂ ಸೇರಿಸಿ. ಶ್ವೇತಾ ಮಿಸ್ಸಿಂಗ್ ನೆಕ್ಸ್ಟ್ ಟೈಮ್. ಚಂದ ಇದೆ. ಇಲ್ಲಿ ನೋಡ್ತೀನಿ. ನಿಮ್ಗೆ ಯಾವ ಕಲರ್ ಬೇಕು ನೋಡಿ. ಯಾವ್ಯಾವ ಕಲರ್ ಇದೆ? ನೋಡಿ ನೋಡಿ, ಯಾವ ಕಲರ್ ಬೇಕು ನಿಮ್ಗೆ? ಯಾವ್ಯಾವ ಕಲರ್ ಬೇಕು ತಗೊಳ್ಳಿ. ಇದೆ. ಅದೇ ಇರಲ್ಲ. ಓಕೆ, ನಿಂಗೆ ಸುಷ್ಮಾ ಇದು ಯಾವ್ದು? ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿದೆ. ಇದು ನೋಡ್ಸು. ತೇಜುದು. ಇದು ತೇಜುದು. ಎಂತ ಇದು? ಆಂಕ್ಲೆಟ್ ಕಾಲ್ಗೆ. ಇದು ತೇಜುದು. ನನ್ನ ಹೆಂಗಿರ್ತಕ್ಕಂಥ ಇವಾಗ ಸಲ ಚೆನ್ನಾಗಿ ಕೊಟ್ಟಿದ್ದೆ, ಈ ಸಲ ಸಕ್ಕತ್ತಾಗಿರೋದು ಕೊಡ್ತೀನಿ. ಅಮ್ಮ ನಾನು ತೋರ್ಸೋಣ. ಹೋದ್ ಸಲ ಸಕ್ಕತ್ತಾಗಿರೋದು ಕೊಟ್ಟಿದ್ದೆ, ಈ ಸಲ ತೇಜಿಗೆ ಇಷ್ಟ ಆಯ್ತು ಅಂತ ತಗೊಂಡಿದ್ದೀನಿ. ಏನು ನಾನು ಒಂದು ತಗೊಂಡಿದ್ದೆ. ಈಗ ಮಜಾ ಇದೆ. ಆಮೇಲೆ ಇಲ್ಲಿ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಏನು ಆಯ್ಕೊಳಕ್ಕೆಲ್ಲ ಆಗಲ್ಲ. ಓ ಮೈ ಗಾಡ್, ಲೋಟ ಹಿಂಗೆ ಲೋಟ ಇದೆಯಾ? ಇದಕ್ಕೆ ನಾನು ನೋಡ್ಬೇಡ ಅಂತಿರೋದು. ಲೋಟ ತಂದಿದ್ದೀನಿ ಅಂತ. ನಾನು ABC ಕುಡಿಯೋಕೆ ಮನೇಲಿ ಇದ್ರದ್ದು ಇಟ್ಕೊಂಡಿದ್ದೀನಿ. ಇನ್ನೊಂದು ತಾಣ ಅಂತ ನೋಡ್ತಾ ಇದ್ದೇನೆ. ಹೋಗಿದ್ವಲ್ಲ ಅವಾಗ ನಿಮ್ ಗಿಫ್ಟ್ ತೋರಿಸಿ. ನಿನ್ ಗಿಫ್ಟ್ ತೋರಿಸು. ಇದು ನನ್ನ ಗಿಫ್ಟ್. ಸೂಪರ್. ಇದಕ್ಕೆ ಹಾಕೋತೀನಿ. ನಾನು ಇದಕ್ಕೆ ಹಾಕೊಂಡು ಹೋಗ್ತೀನಿ. ಶುಶು ಮುಖ ತೋರಿಸು. ಶುಶು ಹೌದು, ಇದು ಸಿಕ್ಕಾಪಟ್ಟೆ ಶಾರ್ಟ್ಸ್. ನೀವು ಯಾರು ಏನು ಮಾತಾಡಲಿಲ್ಲ, ಸುಮ್ಮನೆ ಜಸ್ಟ್ ಹಾಫ್ ಡೇ ಫ್ರೆಂಡ್ಸ್ ಡೇಟ್ ಆಗಿದ್ದಿದ್ದದೆ. ಮೂವಿಗೆ ಹೋಗಿದ್ವಿ. ಹೆಂಗೆ ಹೋಗ್ತಿದ್ದೀರಾ ಗೊತ್ತಾ? ಕೇರೇ ಮಾಡ್ತಿಲ್ಲ ನಾನು ವಿಡಿಯೋ ವ್ಲಾಗ್ಗೆ. ಈ ಅಮ್ಮ ಹೋಯ್ತಾ ಇತ್ತು ಸುಮ್ಮನೆ. ನಾನು ಹೇಳ್ತೀನಿ ತೋರಿಸು. ಹಾಂ. ಮೂವಿ, ಶಾಪಿಂಗ್ ಹಾಂ, ಆ್ಯಂಡ್ ಈಟಿಂಗ್. ಡಿನ್ನರ್. ನಾನು ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಿದ್ದೀನಿ, ನನಗೂ ಸಪೋರ್ಟ್ ಮಾಡ್ತೀನಿ. ಇದು ಪಟ್ ಅಂತ ಫ್ಲಾಶ್ ಆನ್ ಆಗುತ್ತೆ. ಓಕೆ ದೆನ್ ಬಾಯ್. ಥ್ಯಾಂಕ್ ಯು. ಲೈಟ್ ಆಫ್ ಮಾಡು. ಬಾಯ್.
ಮುಖನೇ ಕಾಣಲ್ಲ ಅಕ್ಕ. ಬಾಯ್ ಭಾಗ್ಯ, ಬಾಯ್. ನಿಂದು ಮುಖ ಕಾಣಲ್ಲ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನ್ಸ್ ಅಂಡ್ ವ್ಲಾಗ್ಸ್. ಈ ವ್ಲಾಗು ಕಂಟಿನ್ಯೂ ಆಗಿರುತ್ತೆ. ಮೊನ್ನೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಮೂವಿಗೆ ಹೋದಾಗ ಒಂದು ಚೂರು ಮಾಡಿಕೊಂಡೆ. ಏನು ಮಾತಾಡೋಕ್ಕಾಗಲಿಲ್ಲ, ಬಿಕಾಸ್ ಆ ಥರ ಸಿಚುವೇಶನಲ್ಲಿದ್ವಿ. ಹಾಗಾಗಿ ಇದನ್ನ ಇಲ್ಲ ಹಂಗೇನಿಲ್ಲ, ಬಟ್ ಅದನ್ನು ಕಂಟಿನ್ಯೂ ಮಾಡೋಣ ಅಂತ, ತುಂಬ ಶಾರ್ಟ್ ಆಗಿದೆ ಅಂತ. ಹಾಗಾಗಿ ಈಗ ಶುರು ಮಾಡಿದ್ದೇನೆ. ಇವತ್ತು ನಾನು ಒಂದು ಸ್ಕೂಲ್ ಡೇ ಫಂಕ್ಷನ್ಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ನನ್ನ ಮ್ಯಾನೇಜರ್, ನನ್ನ ಡ್ರೈವರ್ ಹಾಗೆ ಎಲ್ಲ ಇವರೇ ಈಗ ಸದ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಷ್ಟೇ, ಫಸ್ಟ್ ಟೈಮ್ ನಾನೊಂದು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇರೋದು. ನೋಡಿ ಗೆಳೆಯರೆ, ಫಸ್ಟ್ ಟೈಮ್ ಚೀಫ್ ಗೆಸ್ಟ್ ಆದ ತಕ್ಷಣ ಮ್ಯಾನೇಜರ್ ಡ್ರೈವರ್ ಮಾಡ್ಬಿಟ್ರು. ನೆಕ್ಸ್ಟ್ ಏನಾದ್ರು ಗಂಡನೇ ಎಲ್ಲ ಇವಾಗ ಸದ್ಯಕ್ಕೆ. ಸೊ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಹೋಗ್ತಾ ಇರೋದು ನಂದಗುಡಿಗೆ, ದೂರ ಇಲ್ಲ. ಸೊ ಎಸ್, ಅಷ್ಟೇ. ನಂದಗೋಕುಲದ ಕುಡಿ ಇವಾಗ ನಂದಗುಡಿಗೆ ಹೋಗ್ತಾ ಇದ್ದಾಳೆ. ನಂದಗುಡಿ ಅಲ್ಲ, ಅದು ನಂದಗುಡಿ. ನಂದಗುಡಿ ನಂದಗೋಕುಲದ ಕುಡಿ ಇವಾಗ ನಂದಗುಡಿಗೆ ಹೋಗ್ತಿದ್ದಾಳೆ. ನೋಡಿ ಪೇಂಟಿಂಗ್ ಎಲ್ಲ ಮಾಡೋದು ನೋಡಿ, ಎಷ್ಟು ಚೆನ್ನಾಗಿದೆ. ಡ್ರೈವ್ ಮಾಡಿ 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 ನಿದ್ದೆ ಬರ್ತಾ ಇದೆ. ಡ್ರೈವ್ ಮಾಡಿ ಮಾಡಿ ಅಲ್ಲಲ್ಲಿದ್ದೆ. ಇವತ್ತು ಜಿಮ್ ಅಲ್ಲಿ ಲೆಗ್ಸ್ ಮಾಡಿದ್ದೆ, ಅದು ಬೇರೆ ಹೆವಿ ಆಗೆಲ್ಲ ಹೊಡೆದಿದ್ನ. ಈ ಅಕ್ಕ ಬೇರೆ ನಂಗಿಲ್ಲ ಡ್ರೈವರ್ ಕೆಲ್ಸಕ್ಕೆ ಕರ್ಕೊ ಬಂದವಳ. ಇಂದ ನಮ್ಮ ಪರಿಸ್ಥಿತಿ. ಹೋಗಿ ಯಾವ ತಿನ್ಬೇಕಂದ್ರೆ ಅದು ನಿಂಗೇನ್ ಬೇಕು? ಏನಾದ್ರೂ ಸರಿ. ಅಂದ್ರೆ ಒಂದು ಅರ್ಧ ಕೆಜಿ ಕಲ್ಲುಪ್ಪು ಏನಾದ್ರು ಸರಿ ಐತೆ. ಏನ್ ಬೇಕು ಅಂತ ಹೇಳ್ತಾರೆ. ಇನ್ನು ಅರ್ಧ ಗಂಟೆ. ಬೆಂಗಳೂರಿಂದ ಟ್ರಾಫಿಕಲ್ಲಿ, ಅದು ಪೀಕ್ ಆರ್ ಬೇರೆ ಸಂಜೆ ಹೊತ್ತು, ಕಷ್ಟ. ಆದ್ರೂ ಖುಷಿ ಇದೆ. ಸಂಜೆ ತಿನ್ನಕ್ಕೆ ಏನಾದ್ರು ತರ್ತೀನಿ ಅಂದ್ರು. ಅವ್ರ ಆಲ್ ಟೈಮ್ ಫೇವ್ರೆಟ್ ಕ್ರೀಮ್ ಬನ್. ಲೋಕಲ್ ಬೇಕ್ರಿಗೆ ಹೋಗಿ ಕ್ರೀಮ್ ಬನ್ ಫ್ರೆಶ್ ಇದೆ ಆ್ಯಕ್ಚುಲಿ. ಅದನ್ನೇ ನೋಡ್ಬಿಡ್ತಾವ. ಫೇವ್ರೆಟ್ ಏನು ಬೇಕಂದ್ರೆ ಬೇಕ್ರಿಲಿ ಫಸ್ಟು ಕ್ರೀಮ್ ಬನ್ ತೊಗೊಂಬರ್ತಾನೆ. ಇದು ಒಳಗಡೆ ವೈಟ್ ಕ್ರೀಮಾ, ಏನೋ ಹಾಕಿದರೆ ನೈಸ್. ಆಮೇಲೆ ಏನು ತಂದಿದ್ದಾನೆ, ಲೊಕೇಶನ್ ನೋಡ್ತಾ ಇದ್ದೀನಿ. ಸ್ಟ್ರೈಟ್ ಹೋಗಿ. ಇದೆಂತ ಬಿಸ್ಕೆಟು? ಅದು ಸಾಲ್ಟಾ? ಸಾಲ್ಟ್ ಅಲ್ಲ, ಮತ್ತೆ ಅದು ಕಟಮಿಟ ಅಲ್ಲ, ಒಳ್ಳೆ ಖಾರ ಇರೋದು. ಖಾರ ತೆಗೆದು ನೋಡುವ, ತಿನ್ನುವ. ತಂದಿರುವಂಥ ಬಿಸ್ಕೆಟನ್ನು ಟ್ರೈ ಮಾಡುವ. ಫ್ರೆಶ್ ಇದೆ. ನಂಗೆ ಕುಲ್ಕತ್ತಾ ಇದೆಯಾ ನಂಗೆ? ಎಲ್ಲ ಕಚ್ಕೊಂಡ್ಬಿಟ್ಟ. ನೈಸ್ ಅವನು. ಫ್ರೆಶ್ ಇದೆ. ನಾವು ಹೋದ ಗೊತ್ತಲ್ಲ ಬಿ ಖಾರ ಮಜ್ಬೂತ್. ಇಲ್ಲಿ ನಾನು ಕ್ಲಾರಿಟಿ. ಇಲ್ಲಪ್ಪ, ಸೌಂಡ್ ಬರ್ತಾ ಇರಲಿಲ್ಲ. ಇಲ್ಲ, ನಾನು ಹೆಣ್ಮಕ್ಳ ಕಡೆ. ಹೆಣ್ಮಕ್ಳ ರೆಡಿ, 1 2 3 ಸ್ಟಾರ್ಟ್. ಈಗ ನೋಡು ನಿಮ್ ಕಡೆಗೆ ಗಂಡ್ ಮಕ್ಳು ಮದುವೆ ಆಗಿರೋರು ಸೌಂಡ್ ಮಾಡಿ. ಸೌಂಡೇ ಇಲ್ಲ. ಯಾಕೆ ಹೇಳು? ಹೆಣ್ಮಕ್ಳು ಮನೆ ಸೌಂಡ್ ಜಾಸ್ತಿ ಮಾಡಿರ್ತಾರಲ್ಲ, ಕೀ ಅವ್ರ ಕೈಲಿ ಐತೆ. ಕರೆಕ್ಟ್. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಅನ್ನ ಇನ್ವೈಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಫಸ್ಟು ಸ್ಕೂಲ್ ಡೇ ಫಂಕ್ಷನ್ ಅಂದಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು ಬರೋದಕ್ಕೆ. ಎಲ್ಲ ಡ್ಯಾನ್ಸಸ್ ಎಂಜಾಯ್ ಮಾಡಿದೆ. ಹಾಗೆ ಹೊಸ ಸಿಸ್ಟಮ್ನ ತಗೊಂಡು ಬಂದಿದ್ದಾರೆ ಎಜುಕೇಷನಲ್ಲಿ. ನನಗೆ ಅದನ್ನು ಕೇಳಿ ಖುಷಿ ಆಯಿತು. ನನಗೆ ನಾವು ಓದ್ಬೇಕಾದ್ರೆ ಈ ಥರ ಇರಲಿಲ್ಲ. ಸೇಮ್ ಹೋಮ್ ವರ್ಕ್, ಕ್ಲಾಸ್ ವರ್ಕ್ಸ್ ಅಂದ್ಕೊಂಡೇ ಇತ್ತು. ಈಗ ಮಕ್ಕಳಿಗೆ ಸ್ಕೂಲಿಗೆ ಬರೋಕ್ಕೆ ಖುಷಿ ಆಗುತ್ತೆ. ಈ ಥರ ಎಲ್ಲ ಸಿಸ್ಟಮ್ ಇದೆ. ಪ್ರಾಕ್ಟಿಕಲ್ ಆಗಿ ಕೈಗೆ ಏನೋ ಒಂದು ಕೊಟ್ಟು ಹೇಳ್ಕೊಡ್ತಾರೆ ಅಂದಾಗ ಹೇಳಿ ಖುಷಿ ಆಯಿತು. ಈ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
We have a small token of love, a token of appreciation, a felicitation. Come on, all the lovely audience, come on, can you all make some noise? ಹತ್ತು ಗಂಟೆಯ ಸಮಯ, 10:15 ಆಯಿತು. ಸಮಯ. ನನಗೋಸ್ಕರ ನಮ್ಮ ಮ್ಯಾನೇಜರು ನನ್ನ ಡ್ರೈವರ್ ವೆಯ್ಟ್ ಮಾಡಿ ಇವೆಂಟ್ ಮುಗಿಯೋವರೆಗೂ ಕಾದು ಪಾಪ ಒಂದು ನಿದ್ದೆ ಮಾಡಿ ಈಗ ಹೊರಟಿದ್ದೀವಿ. ಮೇಡಮ್ ಪೇಮೆಂಟ್ ಪೇಮೆಂಟ್ ಕೊಡ್ತೀನಿ ಸರ್, ಕೊಡ್ತೀನಿ. ಚೆನ್ನಾಗಿದೆ ಇದೆಲ್ಲ ನೋಡಿದಾಗ ನಮ್ಮ ಸ್ಕೂಲ್ ಡೇಸ್ ನೆನಪಾಯಿತು. ನಾವು ಒಂದು ಪ್ರಾಕ್ಟೀಸ್ಗೆ ಅಂದ್ಕೊಂಡು 15 ದಿನದ ಮುಂಚೆನೇ ಶುರು ಮಾಡ್ಕೊಂಡ್ಬಿಡ್ತಿದ್ವಿ ಸ್ಕೂಲ್ ಡೇಸ್ ಅಂದಾಗ. ಸೊ ಅದೆಲ್ಲ ಭಾರಿ ಖುಷಿ ಆಯಿತು. ನಾನು ಇನ್ನೊಂದು ಇನ್ಸಿಡೆಂಟ್ ಶೇರ್ ಮಾಡಬೇಕು. ಏನು ಗೊತ್ತಾ ಸಂಜು, ನಮ್ಮ ಸ್ಕೂಲಲ್ಲಿ ನಾವು ಒಂದು 5 ಜನ ಹುಡುಗಿರು ಸಿಕ್ಕಾಪಟ್ಟೆ ತೀಟೆ ಅನ್ನೋದಕ್ಕಿಂತ ಸ್ಟ್ರೈಟ್ ಫಾರ್ವರ್ಡು ಚೆನ್ನಾಗಿದ್ವಿ. ಓದೋದ್ರಲ್ಲಿ ಕಮ್ಮಿ ಆಗಿದ್ರು ನಾವು ಒಂದು 5 ಜನ ಅಂದರೆ 5 ಸ್ಟಾರ್ಸ್ ಅನ್ನೋ ಥರ ಕರಿತಿದ್ರು. ಆಮೇಲೆ ನಾವು ಓದಲ್ಲ ಅಂತ ನಮ್ಗೆ ಸ್ವಲ್ಪ ಟೀಚರ್ಸ್ ರೆಸ್ಪೆಕ್ಟೇ ಕೊಡ್ತಿರ್ಲಿಲ್ಲ. ಈ ಥರ ಯಾರೂ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಒಂಥರ ಓದೋರ್ನ ಒಂದು ರೆಸ್ಪೆಕ್ಟಲ್ಲಿ ಮಾತಾಡ್ಸೋರು, ಹೋಗೋ ಹೋಗಮ್ಮ ಬಾರಮ್ಮ ಅಂತೆಲ್ಲ ಮಾತಾಡ್ಸೋರು ನಮ್ಮ ಕ್ಲಾಸಲ್ಲಿ ಹುಡುಗಿರ್ನ ಓದೋರ್ನ. ಅದೇ ನಮ್ಮನ್ನೆಲ್ಲ ಹೋಗೇ ಬಾರೆ ಅಂತ ಮಾತಾಡ್ಸೋರು. ಅದು ಆ ಮಾತು ಇನ್ನೂ ಕಿವಿಲಿ ಹೆಂಗಿದೆ ಅಂದರೆ, ನನಗೆ ಆ ಟೀಚರ್ಸ್ ನನ್ನ ಕಣ್ಣು ಮುಂದೆ ಸಿಗಬೇಕು ನಿಜವಾಗ. ಈ ಬ್ಲಾಗ್ ಏನಾದರೂ ಅವ್ರು ನೋಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಫ್ರಸ್ಟ್ರೇಷನ್ ಅದು. ನೀವು ಓದಲ್ಲ, ಅದು ಏನು ನಮ್ಮ ಮುಂದಕ್ಕೆ ಅದು ಹೆಂಗಿರ್ತಿರೋ ಏನೋ ಆ ಥರ ಕೇವಲವಾಗಿ ಮಾತಾಡಿದ್ದು. ಈಗ ನಿಜವಾಗ್ಲೂ ಹೆಂಗೆ ಗೊತ್ತಾ, ಓದಿರೋರು ಏನು ಮಾಡ್ತಿದ್ದಾರೋ ದೇವ್ರನ್ನೇ ಗೊತ್ತಿಲ್ಲ. ನಾವು ಓದ್ತಿರ್ಲಿಲ್ಲ ಅನ್ನಲ್ಲ, ಆವ್ರೇಜ್ ಸ್ಟೂಡೆಂಟ್ಸ್ ನಾವೆಲ್ಲ. ಸೊ ನಾವು 5 ಜನರಲ್ಲಿ ನಾನು ಟಿ ವಿಲಿ ಕಾಣಿಸ್ಕೊತಾ ಇದ್ದೀನಿ. ಇನ್ನೊಬ್ಳು ಡಬಲ್ ಡಿಗ್ರಿ ಮಾಡಿದ್ಲು ಸುಷ್ಮಾ ಅಂತ, BSc MSc ಮಾಡಿ. ಮತ್ತು ಇನ್ನೊಬ್ಳು ಶ್ವೇತಾ ಅಂತ, ಅವಳು ಡಬಲ್ ಡಿಗ್ರಿ ಮಾಡಿದ್ಲು, MBA ಮಾಡಿದ್ಲು. ಸೊ ಓದಲ್ಲ ಅಂದ್ಕೊಂಡು ಎಲ್ಲರೂ ಡಬಲ್ ಡಿಗ್ರಿ ಮಾಡಿಕೊಂಡು ಏನಂತನೋ ಒಂದೊಂದು ಫೀಲ್ಡಲ್ಲಿ ಆರಾಮಾಗಿ ಚೆನ್ನಾಗಿ ಹೆಸರು ಮಾಡಿಕೊಂಡು ನಾವು ಇವಾಗಲೂ 5 ಜನ ಟಚ್ಚಲ್ಲಿದ್ದೀವಿ. ಇನ್ನೊಬ್ಳು ಪೊಲಿಟಿಷಿಯನ್ ಆಗ್ತಾ ಇದ್ದಾಳೆ ಇವಾಗ ಅವಳು. ಸೊ ಹಿಂಗೆ ನಾವು 5 ಜನನೂ ಒಂದೊಂದು ಅವಳು ಬಿಸ್ನೆಸ್ಸು ಶುರು ಮಾಡಿದ್ದಾಳೆ, ಸ್ಯಾರಿ ಬಿಸ್ನೆಸ್ಸು. ಪೊಲಿಟಿಷಿಯನ್ ಆಗ್ತಿದ್ದಾಳೆ ಅನ್ನಲ್ಲ ಅವಳು. ಸೊ ಹಿಂಗೆ ಯಾರನ್ನು ಓದಲ್ಲ ಅಂತ ಅವ್ರನ್ನ ಸ್ವಲ್ಪ ಕೆಳಗೆ ನೋಡಬೇಡಿ ಆಯಿತಾ. ಸೊ ಇವತ್ತು ಜನ ನಮ್ಮನ್ನು ಅವ್ರು ಟಿ ವಿಲಿ ನೋಡ್ತಾ ಇರ್ತಾರೆ, ನಾವು ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ ಡೇಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ನೆನಪಾಯಿತು. ಅದರಲ್ಲೂ ನನಗೂ ಟೀಸ್ ಮಾಡೋರು, ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಎಲ್ಲದಕ್ಕೂ ಮುಂದಿರ್ತಿಯಲ್ವ, ಓದೋಕ್ಕಿರಲ್ವಾ ಅಂತ. ಪೋಯಮ್ ಒಪ್ಸು ಅಂದರೆ ಹಾಡು ಹೇಳ್ತೀಯ, ಪೋಯಮ್ ಒಪ್ಸೋಕ್ಕಾಗಲ್ವಾ ಅಂತ ಹಿಂಗೆಲ್ಲ ಮಾತಾಡೋರು. ಅದನ್ನೇ ಮಾಡ್ತಿದ್ದೆ, ಪೋಯಮ್ ಟ್ಯೂನೆಲ್ಲ ಹಾಕೊಂಡ್ಬಿಡ್ತಿದ್ದೆ. ಆ ಥರ ಎಲ್ಲ ಹೇಳೋರು. ಎಸ್, ನನಗೆ ಒಂಥರ ಖುಷಿ. ಚೆನ್ನಾಗಿತ್ತು, ಇವೆಂಟ್ ಚೆನ್ನಾಗಾಯಿತು. ಇಷ್ಟೇ, ಜಾಸ್ತಿ ಮಾತಾಡ್ಬಿಟ್ಟೆ, ಬಿಡದೆ ಮಾತಾಡಿದ್ದೀನಿ. ಎಸ್, ಇವಾಗ ಇಷ್ಟೇ, ಇನ್ನೇನು ಹೇಳೋದಿದೆ, ಇನ್ನೇನೂ ಇಲ್ಲ. ಸೊ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಅಷ್ಟೇ. ಸಬ್ಸ್ಕ್ರೈಬ್ ಟು ಮೇಘಾ ಆ್ಯಂಡ್ ಸಂಜು ವ್ಲಾಗ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು. ಓಕೆ, ಬಾಯ್ ಬಾಯ್, ಸಿ ಯು ಗರ್ಲ್ಸ್.